ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮತ್ತೊಂದು ಹೊಸ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಇದು ಬೇಬಿ ಕುಚ್ಚು, ಬೀಡ್ಸ್ ಹಾಕಿ ಬೇಬಿ ಕುಚ್ಚು ಕಟ್ಟೋ ಅಂಥದ್ದು. ಈ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿದೆ. ಬನ್ನಿ ಯಾವ ಥರ ಮಾಡೋದು ಅನ್ನೋ ನೋಡ್ಕೊಂಬರೋಣ. ಇಲ್ಲಿ ನಾನು ಮೊದಲನೇದಾಗಿ ಸ್ಯಾರಿ ಕಲರು, ಪಲ್ಲು ಕಲರು ಮತ್ತು ಬಾಡಿ ಕಲರ್ ಎರಡು ತಗೊಂಡಿದ್ದೀನಿ, ಕಲರ್ಸ್ ದಾರ. ಮತ್ತು ಈ ಥರ ಬೀಡ್ಸ್, ರೌಂಡ್ ಬೀಡ್ಸ್, ಫ್ಲವರ್ ಬೀಡ್ಸು, ಮತ್ತು ಒಂದು ನೀಡಲು, ಒಂದು ಸೀಸರು, ಒಂದು ಜರಿ ಥ್ರೆಡ್ಡು, ಹಾಗೆ ಒಂದು ಸಣ್ಣದ ಎಮ್ಮಿಂಗ್ ಸೂಜಿ. ನಾವು ಕುಚ್ಚು ಗಂಟಾಕ್ಲಿಕ್ಕೆ ಎಮ್ಮಿಂಗ್ ಸೂಜಿ ತಗೊಂಡಿದ್ದೀನಿ. ಇದಿಷ್ಟು ಬೇಕಾಗತ್ತೆ. ಬನ್ನಿ ಯಾವ ಥರ ಮಾಡೋದು ಅನ್ನೋದು ನೋಡ್ಕೊಂಬರೋಣ. ಇಲ್ಲಿ ನಾನು ದೊಡ್ಡ ನೀಡಲ್ಗೆ ಒಂದು 8 ಎಳೆ ಆಗೋವಷ್ಟು ದಾರಾನ ಸುತ್ಕೊಂಡಿದ್ದೀನಿ. ದಾರಾನ 8 ಎಳೆ ದಾರಾನ ಸೂಜಿಗೆ ಹತ್ತಿಸ್ಕೊಂಡು ಅದರಲ್ಲೊಂದು ಬೀಡ್ ಹಾಕ್ಕೊಂಡು ನೋಡಿ, ಈ ಥರ ಒಂದು ಹೋಲ್ ಮಾಡಿಕೊಂಡು ಮತ್ತು ಆ ಬೀಡಿಂದನೇ ನೋಡಿ, ಆ ಬೀಡಿಂದನೇ ಮತ್ತೆ ನಾವು ಸೂಜಿನ ತಗೊಳ್ಳೋವಂಥದ್ದು, ಹೊರಗಡೆ ತಗೊಳ್ಳೋವಂಥದ್ದು. ಆಗ ಬೀಡ್ ಲಾಕ್ ಆಗುತ್ತೆ ಅಲ್ಲೋಗಿ. ನೋಡಿ, ಈ ಥರ ಸೀರೆ ಹತ್ತಿರ ಜರುಗಿಸ್ಕೊಂಡು ಈಗ ನಮಗೆ ಎಷ್ಟು ಉದ್ದ ಬೇಕೋ ಅಷ್ಟುದ್ದ ನೋಡಿಕೊಂಡು ನಾವು ಕಟ್ ಮಾಡ್ಕೊಳ್ಳೋವಂಥದ್ದು. ಒಂದು ಸ್ವಲ್ಪ ಉದ್ದಗೆ ಬಿಟ್ಕೊಳ್ಳಿ, ಯಾಕಂತಂದರೆ ಗಂಟಾಕಬೇಕು. ಚಿಕ್ಕದಾಗಿ ಬಿಟ್ಕೊಂಡ್ರೆ ಗಂಟಾಕ್ಲಿಕ್ಕೆ ಕಷ್ಟ ಆಗುತ್ತೆ. ನೋಡಿ, ಈ ಥರ ಉದ್ದಕ್ಕೆ ಬಿಟ್ಕೊಂಡು ಈ ಥರ ಗಂಟಾಕ್ಕೊಳ್ಳೋದು. ನಾವು ಯಾವ ಥರ ಗಂಟಾಕ್ತಾ ಇದ್ದೀವಿ ಅದೇ ಥರ ನೋಡಿಕೊಂಡು ಗಂಟಾಕ್ಕೊಳ್ಳೋವಂಥದ್ದು. ನೋಡಿ, ಈ ಥರ ಬೀಡ್ಸು ಹತ್ರ ಹಾಕ್ಕೋಬೇಕು, ಬೀಡ್ ಪಕ್ಕದಲ್ಲೇ ಹಾಕ್ಕೋಬೇಕು, ಜಾಗ ಎಲ್ಲ ಬಿಡಬಾರ್ದು. ಯಾಕಂದರೆ ಜಾಗ ಬಿಟ್ಟರೆ ಸ್ವಲ್ಪ ಲೂಸ್ ಬಂದುಬಿಡುತ್ತೆ. ಮತ್ತು ಅದೇ ಥರ ನೋಡಿ, ಈ ಥರ ಸೂಜಿಗೆ ಬೀಡನ್ನ ಹತ್ತಿಸ್ಕೊಳ್ಳೋದು. ಈಗ ಸೀರೆಗೆ ಇನ್ಸೆಟ್ ಮಾಡೋವಂಥದ್ದು. ಸೀರೆಗೆ ಒಂದ್ಸರಿ ಚುಚ್ಕೊಂಡು ಮತ್ತು ಬೀಡಿಂದನೇ ದಾರಾನ ತೊಗೊಂಡು ಬರೋವಂಥದ್ದು. ನಾನು ತುಂಬ ನೀಟಾಗಿ ತೋರಿಸ್ತಾ ಇದ್ದೀನಿ, ತುಂಬ ಹತ್ತಿರದಿಂದ ನೀಟಾಗಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಅಂತ ಹೇಳಿ. ನೋಡಿ, ತುಂಬ ಸ್ವಲ್ಪ ಉದ್ದನೇ ಬಿಟ್ಕೋಬೇಕು ಯಾವಾಗಲೂ ದಾರ, ಇಲ್ಲಾಂದರೆ ಗಂಟಾಕ್ಲಿಕ್ಕೆ ಕಷ್ಟ ಆಗುತ್ತೆ. ನೋಡಿ, ಈ ಥರ ನಾವು ಎಲ್ಲನೂ ಮಾಡ್ಕೊಳ್ಳೋದು. ಮೊದಲೇ ಈ ಥರ ಮಾಡಿ ಇಟ್ಕೊಂಡು ಹೋದಂತ ಮೊದಲೇ ಮಾಡಿ ಈ ಥರ ಇಟ್ಕೋಬೇಕು. ನಾನಿಲ್ಲಿ ಹಾಫ್ ಇಂಚಿಗೆ ಒಂದು ಸ್ವಲ್ಪ ನಾನು ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ. ಮಾರ್ಕ್ ಮಾಡಿ ಇಟ್ಕೊಂಡಾಗ ಎಲ್ಲನೂ ಒಂದೇ ಲೆವೆಲ್ಲಲ್ಲಿ ಬರುತ್ತೆ. ಹಾಗಾಗಿ ನಾನು ಹಾಫ್ ಇಂಚಿಗೆ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಎಲ್ಲನೂ ಫಸ್ಟ್ ಮಾಡಿ ಗಂಟು ಹಾಕ್ಕೊಳ್ಳುವಂಥದ್ದು ತುಂಬಾ ಚೆನ್ನಾಗಿರುತ್ತೆ. ಆರಾಮಾಗಿ ಸಿಂಪಲ್ಲಾಗಿ ಯಾರು ಬೇಕು ಮನೆಯಲ್ಲೇ ಟ್ರೈ ಮಾಡ್ಬೋದು. ಇದೇ ರೀತಿ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗುವಂಥದ್ದು. ಹಾಗೆ ಯಾರೆಲ್ಲ ನಾನು ವಿಡಿಯೋ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಕೊಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ಡಿಸೈನ್ ಹೇಗಿತ್ತು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನನ್ನ ವಿಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಇನ್ನೂ ಹೆಚ್ಚೆಚ್ಚು ಡಿಸೈನ್ಗಳನ್ನ ಹಾಕ್ಲಿಕ್ಕೆ ಒಂದು ಮೋಟಿವೇಶನ್ ಸಿಕ್ಕಾಗುತ್ತೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ, ಈ ಥರ ಫುಲ್ಲು ಮಾಡಿಟ್ಕೊಳ್ಳುವಂಥದ್ದು. ಈ ಥರ ಮಾಡಿದ ನಂತರ ನೆಕ್ಸ್ಟ್ ಒಂದು ಬೀಡನ್ನ 2 ಬೀಡನ್ನ ಸೇರಿಕೊಂಡು ನಾವಿಲ್ಲಿ ಸ್ವಲ್ಪ ರೋಲ್ ಮಾಡಿಕೊಂಡು ಗಂಟು ಮಾಡ್ಕೊಳ್ಳೋವಂಥದ್ದು. ನೋಡಿ, ಈ ಥರ ನಾನು ಯಾವ ಥರ ಮಾಡ್ತಾಯಿದ್ದೀನಿ ಆ ಥರ ರೋಲ್ ಮಾಡಿಕೊಂಡು ಗಂಟು ಹಾಕ್ಕೊಳ್ಳೋವಂಥದ್ದು. ಇದನ್ನು ಅಷ್ಟೇ ತುಂಬ ಹತ್ತಿರ ಹಾಕ್ಕೋಬೇಕು, ಬೀಡ್ ಹತ್ರನೇ ಹಾಕ್ಕೋಬೇಕು. ಲೂಸ್ ಬಿಡ್ಲಿಕ್ಕೆ ಹೋಗಬಾರ್ದು. ಲೂಸ್ ಬಿಟ್ಟರೆ ಕುಚ್ಚು ಲೂಸ್ ಬಂದುಬಿಡುತ್ತೆ, ಚೆನ್ನಾಗಿ ಕಾಣೋದಿಲ್ಲ. ನೋಡಿ, ಈ ಥರ ಟ್ವಿಸ್ಟ್ ಮಾಡಿಕೊಂಡು ನೋಡಿ, ಈ ಥರ ತಿರುಗಿಸ್ಕೊಂಡು ಟ್ವಿಸ್ಟ್ ಮಾಡಿಸ್ಕೊಂಡು ಈಗ ಗಂಟು ಹಾಕುವಂಥದ್ದು. ನೋಡಿ, ಈ ಥರ ಗಂಟು ಹಾಕ್ಕೊಳ್ಳೋದು. ಸಿಂಪಲ್ಲಾಗಿ ನೋಡ್ಲಿಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಮ್ಮ ಕಡೆ ಇದಕ್ಕೆ ಪ್ರೈಸು 350ವರೆಗೂ ತಗೋತಾರೆ. 300, 350, ಒಬ್ಬರು 250 ತಗೋತಾರೆ. ಹಾಗೆ ನಿಮ್ಮ ಕಡೆ ಎಲ್ಲ ಎಷ್ಟು ತಗೋತಾರೆ, ಎಷ್ಟು ತಗೊಳ್ಬೋದು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಕೆಲವರಂತೂ 250 ಕೇಳ್ತಾರೆ ಈ ಡಿಸೈನ್ನ, ತುಂಬ ಕಡಿಮೆ ಅಂತ ಅನಿಸುತ್ತೆ. ನಿಮ್ಮ ಕಡೆನೂ ಅಷ್ಟಕ್ಕೆ ಕೇಳ್ತಾರಾ ಇಲ್ಲ ಅಂತಂದರೆ ಇನ್ನೂ ಜಾಸ್ತಿನ ಅನ್ನೋದು ಪ್ರೈಸ್ನ ಸ್ವಲ್ಪ ನನಗೆ ತಿಳಿಸಿ. ನೋಡಿ, ಈ ಥರ ಒಂದೇ ಲೆವೆಲ್ಗೆ ಕುಚ್ಚು ಒಂದು ಸ್ವಲ್ಪ ಎಕ್ಸ್ಟ್ರಾ ಬೇಡ, ತುಂಬ ಉದ್ದ ಇದ್ದರೆ ಕುಚ್ಚು ಕಟ್ಟೋಗಿ ಡಿಸ್ಟರ್ಬ್ ಆಗುತ್ತೆ. ನಾನಿಲ್ಲಿ ಕುಚ್ಚು ಕಟ್ಟಲಿಕ್ಕೆ ದಾರಕ್ಕೆ ಹತ್ಸ್ಕೊಂಡಿದ್ದೀನಿ. ನಾನಿಲ್ಲಿ 300 ಸುತ್ತಿಕೊಂಡಿರುವಂಥದ್ದು, ಒಂದು ಸ್ವಲ್ಪ ದಪ್ಪಗೆ ಬರಲಿ ಅಂತ. ಬೀಟ್ ಮಧ್ಯದಲ್ಲಿ ಏನಿರುತ್ತೆ ಹೋಲು, ಆ ಹೋಲಲ್ಲಿ ಹೋಗಿ ಹತ್ತಿಸ್ಕೊಂಡು ನಾವು ಕುಚ್ಚು ಕಟ್ಕೊಳ್ಳೋವಂಥದ್ದು. ನೋಡಿ, ಈ ಥರ ಕುಚ್ಚು ಕಟ್ಟೋ ಅಂಥದ್ದು. ನಾನಿಲ್ಲಿ ಒಂದು 3 ಗಂಟೆ ಹಾಕ್ಕೋತಾ ಇದ್ದೀನಿ. ನಾನು ಸೂಜಿಯಲ್ಲಿ ಹಾಕ್ಕೋತಾ ಇದ್ದೀನಿ. ನೀವು ಬೇಕಾದ್ರೆ ಹಾಗೆ ಹೂವು ಕಟ್ತೀವಲ್ಲ ಆ ಥರನೂ ಕಟ್ಕೊಳ್ಬೋದು. ನೋಡಿ, ಈ ಥರ ಒಂದು ಸ್ವಲ್ಪ 3 ಸುತ್ತಕೊಳ್ಳೋ ಅಂಥದ್ದು. ಸುತ್ತಬಿಟ್ಟು ಹಿಂದ್ಗಡೆ ಹೋಗಿ ಅದನ್ನು ನಾವು ದಾರದಲ್ಲಿ ಇನ್ಸೆಟ್ ಮಾಡೋವಂಥದ್ದು. ಆಗ ದಾರ ಹಿಂದ್ಗಡೆ ಕಾಣಿಸೋದಿಲ್ಲ. ನಮಗೆ ಕುಚ್ಚು ಎಷ್ಟಕ್ಕೆ ಬೇಕೋ ಅಷ್ಟಿಗೆ ನೋಡಿಕೊಂಡು ಕಟ್ ಮಾಡೋವಂಥದ್ದು. ನೋಡಿ, ಈ ಥರ ಇರುತ್ತೆ. ನಾನಿಲ್ಲಿ ಡಬಲ್ ಕಲರ್ ಅದೊಂದು ಕುಚ್ಚು ಇದೊಂದು ಕುಚ್ಚು ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಹೋಲಲ್ಲಿ ಹೋಗಿ
ಏರಿಸ್ಕೊಂಡು ನೀಟಾಗಿ ಒಂದು ಸ್ವಲ್ಪ ನೀಟಾಗಿ ಈ ಥರ ಎಲ್ಲನೂ ಈಕ್ವಲ್ಲಾಗಿ ಬರೋ ಥರ ನೋಡಿಕೊಂಡು ಅದನ್ನು ಕುಚ್ಚು ಕಟ್ಟೋ ಥರ ಕಟ್ಕೊಳ್ಳೋ ಅಂಥದ್ದು. ತುಂಬ ಗ್ಯಾಪೆಲ್ಲ ಕೊಡ್ಲಿಕ್ಕೆ ಹೋಗಬೇಡಿ, ಅರ್ಧ ಇಂಚ್ ಮಾಡ್ಕೊಳ್ಳಿ ಸಾಕಾಗತ್ತೆ. ತುಂಬ ಗ್ಯಾಪ್ ಕೊಟ್ರೂ ಚೆನ್ನಾಗಿ ಕಾಣೋದಿಲ್ಲ ಡಿಸೈನು. ಅರ್ಧ ಇಂಚ್ ಆದರೆ ಸಾಕಾಗತ್ತೆ. ಇದೇ ಥರ ನಾವು ಎಲ್ಲ ಕುಚ್ಚುಗಳನ್ನ ಮಾಡ್ಕೋಬೋದು. ನಾವು ಇಲ್ಲಿ ಒಂದೊಂದು ಕುಚ್ಚನ್ನ ಹಾಕ್ಕೊಂಡಿದ್ದೀನಿ, ಅದೊಂದು ಕಲರು ಇದೊಂದು ಕಲರ್ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ 2 ಹಾಕ್ಕೋಬೋದು, 3 ಹಾಕ್ಬೋದು, ಇಲ್ಲ 4 ಹಾಕ್ಕೊಳ್ಬೋದು. ಆ ಥರನೂ ಮಾಡ್ಕೋಬೋದು. 4 ಕುಚ್ಚು ಒಂದು ಕಲರು, 4 ಕುಚ್ಚು ಇನ್ನೊಂದು ಕಲರು ಆ ಥರನೂ ಹಾಕ್ಕೊಳ್ಬೋದು. ನಾನು ಇಲ್ಲಿ ಒಂದೊಂದು ಕಲರ್ ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ. ಸೀರೆನಲ್ಲಿ ಎಷ್ಟು ಕಲರ್ ಇದೆ ಅಷ್ಟನ್ನು ನೋಡಿಕೊಂಡು ಬೇಕಾದ್ರೆ ಯೂಸ್ ಮಾಡ್ಬೋದು. ಬೀಡು ಅಷ್ಟೇ, ನಮಗೆ ಯಾವ ಥರ ಬೀಡ್ ಬೇಕೋ ಆ ಥರ ಬೀಡನ್ನ ನೋಡ್ಕೊಂಡು ಹಾಕ್ಕೋಬೋದು. ಇದೇ ಬೀಡು ಅಂತಲ್ಲ, ಸಣ್ಣ ಸಣ್ಣ ಬೀಡ್ ಬರುತ್ತಲ್ಲ, 2 mm ಸೈಜು, 3 mm ಸೈಜು, ಆ ಥರದ್ದು ಹಾಕ್ಕೋಬೋದು. ಈ ಥರ ಫ್ಲವರ್ ಬೀಡು ಹಾಕ್ಕೋಬೋದು. ನಮ್ಮ ಚಾಯ್ಸು ಬೀಡು, ಯಾವ ಥರ ಬೇಕಾದರೂ ಹಾಕ್ಕೋಬೋದು. ಇದಕ್ಕೆ ಕ್ರೋಶನೇ ಕಲ್ತಿರಬೇಕು ಅಂತ ಏನಿಲ್ಲ. ಆರಾಮಾಗಿ ನಮ್ಮ ಸೀರೆಗಳು ನಮಗೇನು ಬರಲ್ಲ ಅಂತಂದ್ರೂ ನಾವು ಈ ಥರ ವಿಡಿಯೋನ ನೋಡಿಕೊಂಡು ಹಾಕ್ಕೊಳ್ಬೋದು ಸಿಂಪಲ್ಲಾಗಿ. ತುಂಬಾ ಈಸಿ ಇರುತ್ತೆ. ಒಬ್ರ ಹತ್ರ ಹೋಗೋ ಅವಶ್ಯಕತೆ ಇರೋದೇ ಇಲ್ಲ ಈ ಡಿಸೈನ್ಗಂತೂ. ಹಾಗಾಗಿ ಮನೆಯಲ್ಲೇ ತುಂಬ ಜನ ಟ್ರೈ ಮಾಡ್ಬೋದು. ಹಾಗೆ ಯಾರೆಲ್ಲ ಈ ಡಿಸೈನ್ನ ಟ್ರೈ ಮಾಡ್ತೀರಾ ಅನ್ನೋದನ್ನು ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಫಿನಿಶಿಂಗ್ ಹೇಗೆ ಬಂದಿದೆ ಅನ್ನೋದನ್ನು ತಿಳಿಸಿ. ಮತ್ತು ಪ್ರೈಸ್ ಏನು ತಗೋತೀರಿ ಅನ್ನೋದನ್ನು ನನಗೊಂದು ಸ್ವಲ್ಪ ತಿಳಿಸಿ. ನಮ್ಮ ಕಡೆ ತುಂಬ ತೀರಾ ಕಡಿಮೆ ಕೇಳ್ತಾರೆ ಒಂದೊಂದು ಸರಿ. ಹಾಗಾಗಿ ನೀವು ಪ್ರೈಸ್ ಹೇಳೋದ್ರಿಂದ ನಾನು ಈ ಎಕ್ಸಾಕ್ಟ್ ಏನು ಪ್ರೈಸ್ ತಗೋಬೋದು ಈ ಒಂದು ಡಿಸೈನ್ಗೆ ಅನ್ನೋದನ್ನು ನಮಗೂ ಗೊತ್ತಾಗುತ್ತೆ. ನೋಡಿ, ಎಲ್ಲ ಒಂದೇ ಲೆವೆಲ್ಗೆ ಕುಚ್ಚುಗಳು ತುಂಬ ಪುಟ್ಟದಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾವೆ. ನಾವು ಈ ಥರ ಲಾಂಗ್ ಬೀಡ್ ಬೇಕಾದರೆ ಹಾಕ್ಕೋಬೋದು. ಗೋಧಿ ಬೀಡ್ ಬರುತ್ತಲ್ವ, ಒಂಥರ ಗೋಧಿ ಬೀಡು ಅಂತೀವಲ್ವ, ಅದನ್ನು ಬೇಕಾದ್ರೆ ಬಳಸ್ಕೊಂಡು ಈ ಥರ ಮಾಡ್ಕೊಳ್ಬೋದು. ನೋಡಿ, ಈ ಥರ ಎಲ್ಲನೂ ಒಂದೇ ಲೆವೆಲ್ಗೆ ಹಾಕ್ಕೊಳ್ತಾ ಹೋಗುವಂಥದ್ದು. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಹಾಗೆ ಡಿಸೈನ್ ಹೇಗಿತ್ತು ಅನ್ನೋದನ್ನು ನಾನು ಲಾಸ್ಟಲ್ಲಿ ಫಿನಿಶಿಂಗ್ ತೋರಿಸ್ತಾ ಇದ್ದೀನಿ. ನೋಡಿ ಎಲ್ಲನೂ ಕಟ್ಟಾಗಿದೆ, ಫಿನಿಶಿಂಗ್ ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಕಲರ್ ಕಾಂಬಿನೇಷನ್ನು ಅಷ್ಟೇ ತುಂಬಾ ಚೆನ್ನಾಗಿದೆ. ಡಿಸೈನ್ ಹೇಗಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಟೇಕ್ ಕೇರ್, ಬಾಯ್.